ನಿಮ್ಮ ಟೈಮಲ್ಲಿ ಲೇಡೀಸ್ ಅಲ್ಲಿ ಕಾಮಿಡಿಯನ್ ಮಾಡೋರು ಯಾರಿದ್ರು? ಯಾರೂ ಇರಲಿಲ್ಲ, ಆ್ಯಕ್ಚುಲಿ ಯಾರೂ ಇರಲಿಲ್ಲ. ಉಮಾಶ್ರೀ ಅವರು ಪಾಲಿಟಿಕ್ಸಲ್ಲಿ ಇದ್ದರು, ತಾರಾ ಮೇಡಮ್ ಅವರು ಯಾಕೋ ಒಂದು ಸ್ವಲ್ಪ ಬ್ರೇಕ್ ತೊಗೊಂಡಿದ್ರು, ರೇಖಾದಾಸ್ ಅವರೂ ಇರಲಿಲ್ಲ. ಆ್ಯಂಡ್ ಆ ಟೈಮಲ್ಲಿ ಯಾರು ಕಾಮಿಡಿಯನ್ಸ್ ಇರಲಿಲ್ಲ. ನಿಮಗೆ ಸಖತ್ ಡಿಮ್ಯಾಂಡ್ ಇತ್ತು. ಸಖತ್ ಡಿಮ್ಯಾಂಡ್ ಬಂದ್ಬಿಡ್ತು ಅವಾಗ. ಕಾಮಿಡಿ ಯಾವ ಸಿನಿಮಾ ಇದ್ರೂ ನಾನೇ ಇರ್ತಿದ್ದೆ. ಅವ್ರ ಜೊತೆ ಮಾಡಿದೆ, ಬುಲೆಟ್ ಪ್ರಕಾಶ್ ಅವ್ರ ಜೊತೆ 3-4 ಸಿನಿಮಾ ಮಾಡಿದೆ, ಶರಣ್ ಅವ್ರ ಜೊತೆ ಒಂದು 3 ಸಿನಿಮಾ ಮಾಡಿದೆ. ಸರಿ ತಗೋ ಸೀನ್ ಪೇಪರ್ ಇದಿಷ್ಟು ರೆಡಿ ಆಗಬೇಕು, ಸಿಂಗಲ್ ಟೇಕಲ್ಲಿ ಮಾಡಬೇಕು ಅಂತಂದರು. 3 ಪೇಜ್ ಇದೆ ಅದು, 3 ಪೇಜು ಸಿಂಗಲ್ ಶಾರ್ಟಲ್ಲಿ ಹೆಂಗೆ ಮಾಡೋದು ಅಂತ ನೋಡಿದ್ರೆ ಅದರಲ್ಲಿ ಒಂದು ದೊಡ್ಡ ಹೆಂಗ್ಸ್ ಥರ ಮಾತಾಡೋದು, ಚಿಕ್ಕ ಮಗು ಥರ ಮಾತಾಡೋದು, ನಾಯಿ ಥರ ಬೊಗಳೋದು ಎಲ್ಲ ಇದೆ. ಅದು ಸಿಂಗಲ್ ಹೆಂಗೆ ಮಾಡೋದು ಅಂತ ಒಂದ್ಸಲ ಕಣ್ಣು ಮುಚ್ಕೊಂಡು ಜೋರಾಗಿ ಉಸಿರು ತೊಗೊಂಡು ಉಸಿರು ಬಿಟ್ಟು ಕ್ಯಾಮ್ರಾ ಅವರು ಆ್ಯಕ್ಷನ್ ಅಂತ ಹೇಳಿದ್ದಷ್ಟೇ. ರಿಹರ್ಸಲ್ ಏನೂ ಇಲ್ಲ, ರೀಟೇಕು ಇಲ್ಲ. ಕೊಡಗನ ಕೋಳಿ ನುಂಗಿತ ಮಾಡಬೇಕಂದ್ರೆ ನನಗೆ ಬುಲೆಟ್ ಪ್ರಕಾಶ್ ಅವರು ನಿನ್ನ ಕಾಮಿಡಿ ಟೈಮಿಂಗ್ಸ್ ಚೆನ್ನಾಗಿದೆ, ಕಾಮಿಡಿ ಸಿನಿಮಾ ಮಾಡ್ತೀಯಾ ನೀನು ಅಂತ ಕೇಳಿದ್ರು.